ನಿಮ್ಮ ಮಧ್ಯದಲ್ಲಿ ನಿಂತು ವಾಕ್ಯವನ್ನು ಕೊಡಲಿಕ್ಕೆ ದೇವರು ಕೃಪೆ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಅವಕಾಶವನ್ನು ಕೊಟ್ಟಿದ್ದ ದೇವರ ಸೇವಕರು ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಕೂಡಿ ಮೊದಲು ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ದಿನದ ವಾಕ್ಯದ ಭಾಗಕ್ಕಾಗಿ ಜ್ಞಾನೋಕ್ತಿಗಳು 6ನೇ ಅಧ್ಯಾಯ Proverbs chapter 6 verse 6 to 11. 6ರಿಂದ 6ನೇ ಅಧ್ಯಾಯ 6ನೇ ವರ್ಷದಿಂದ 11ನೇ ವರ್ಷದವರೆಗೆ ನಾವು ನೋಡ್ತೇವೆ. ಸೋಮಾರಿಯೇ, ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ನಾಯಕ ಅಧಿಕಾರಿ ಪ್ರಭುಗಳೆಲ್ಲದಿದ್ದರೂ ಸುಗ್ಗಿಯಲ್ಲಿ ತನ್ನ ಅಕ್ಕಿನಿಯನ್ನು ಕೂಡಿಸಿಡುವುದು. ಕೊಯ್ಲಿನ ಕಾಲದಲ್ಲಿ ತನಗೆ ಬೇಕಾದಷ್ಟು ಆಹಾರವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಸೋಮಾರಿಯೇ, ಎಷ್ಟು ಹೊತ್ತು ನಿದ್ರೆ, ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸುತ್ತು ಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈಮರೆದುಕೊಳ್ಳುವೆ ಎಂದುಕೊಳ್ಳುವೆಯಾ? ಬಡತನವು ದಾರಿಗಳನ್ನು ಹಾಗೂ ಕೊರತೆಯು ಪಂಜುಗಳಂತೆಯೂ ನಿನ್ನ ಮೇಲೆ ಬಿಡುವವು. ಈ ವಾಕ್ಯದ ಕುರಿತಾಗಿ ಇರ್ಬೇಕಂದ್ರೆ ರಕ್ಷಣೆ ಹೊಂದಿದಂಥ ಪ್ರಾರಂಭ ದಿನಗಳಲ್ಲಿ ನಿಜವಾಗ್ಲೂ ಇರ್ಬೇಕಂದ್ರೆ ಈ ವಾಕ್ಯವನ್ನು ಓದಲಿಕ್ಕೆ ನಾನು ಇಷ್ಟನೇ ಪಡಲ್ಲ. ಯಾವಾಗೆಲ್ಲ ಜ್ಞಾನೋಕ್ತಿಗಳ ಪುಸ್ತಕಗಳು ತೆಗೆದರೂ ಫಸ್ಟ್ ನನ್ನ ಮೈಂಡಿಗೆ ಬರುವಂಥ ಕಾರ್ಯ ಚಾಪ್ಟರ್ 6. ಈ ವಾಕ್ಯಗಳು ಮಾತ್ರ ನೆನಪಿಗೆ ಬರ್ತಿರ್ಲಿಲ್ಲ, ಓದಲಿಕ್ಕೆ ಇಷ್ಟನೇ ಪಡ್ತಿರ್ಲಿಲ್ಲ. ಅನ್ನೋದು ಈ ವಾಕ್ಯವನ್ನ Proverbs chapter 6 verse 6 to 11. ಈ ವಾಕ್ಯವನ್ನ ಓದುವಾಗೆಲ್ಲ ನಮ್ಮಮ್ಮ ನೆನಪು ಬರ್ತಾರೆ. ಯಾಕಂದ್ರೆ ಆ ದಿನಗಳ ರಕ್ಷಣೆ ಒಂದು ದಿನಗಳಲ್ಲಿ ನಮ್ಮಮ್ಮ ಯಾವತ್ತೂ ಪ್ರೇರೇಪಿಸೋರು ಏನಂದ್ರೆ ಬೆಳಿಗ್ಗೆ ಪ್ರಾರ್ಥನೆ ಮಾಡು, ಬೆಳಿಗ್ಗೆ ಪ್ರಾರ್ಥನೆ ಮಾಡು, ಬೆಳಿಗ್ಗೆ ಪ್ರಾರ್ಥನೆ ಮಾಡು. ನಾನು ಪ್ರಾರ್ಥನೆ ಏನು ಮಾಡಲ್ಲ. ಪ್ರಾರ್ಥನೆ ಮಾಡೋದು ಹೇಳಿದ್ರು ಕೂಡ ಎಬ್ಬಿಸಿದ್ರು ಕೂಡ ಎದ್ದೇಳ್ತಾ ಇರಲಿಲ್ಲ. ನನ್ನದು ಒಂದು ಈ ವಾಕ್ಯವನ್ನು ಹೇಳಿ ನಮ್ಮಮ್ಮ ತೋರಿಸ್ತಾರೆ. ಈ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಆ ವಾಕ್ಯವನ್ನು ಓದು, ಆ ರೀತಿಯಾಗಿ ಇರಬೇಡ, ಸೋಮಾರಿಯಾಗಿ ಇರಬೇಡ ಎಂದು. ಸೊ ಯಾವಾಗೆಲ್ಲ ಈ ವಾಕ್ಯ ಓದ್ತೀನೋ ಅವಾಗ ನಮ್ಮಮ್ಮನ ನೆನಪು ಮಾಡ್ಕೊಳ್ತೀನಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, 6ನೇ ವಚನ. ಸೋಮಾರಿಯೇ, ಇರುವೆ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಇಲ್ಲಿ ಜ್ಞಾನಿಯಾದಂಥ ಸೊಲೊಮೋನನು, ಅರಸನಾದಂಥ ಸೊಲೊಮೋನನು ಒಂದು ಇರುವೆಯನ್ನ ಉದಾಹರಣೆಯಾಗಿ ಕೊಟ್ಟು ಅದರ ಬಳಿಯಲ್ಲಿ ಜ್ಞಾನವನ್ನ ತಂದುಕೋ ಎಂಬುದಾಗಿರ್ತಾರೆ. ಈ ಭೂಮಿಯಲ್ಲಿ ನೋಡುವುದಾದ್ರೆ ನಾವೆಲ್ಲರೂ ದುರ್ಬಲ ಜಂತು ಎಂಬುದಾಗಿ ಹೇಳ್ತೀವಿ. ಅದನ್ನ ಇರುವೆ ನೋಡಿದ್ರೆ ಯಾರು ಕೂಡ ಕೇರ್ ಮಾಡಲ್ಲ, ಅದಕ್ಕೆ ಬೆಲೆ ಕೊಡಲ್ಲ, ಅದನ್ನ ತುಚ್ಛವಾಗಿ ಎಣಿಸ್ತೀವಿ. ಬಟ್ ಅದೇ ಜ್ಞಾನಿಯಾದಂಥ ಸೊಲೊಮೋನನು 30ನೇ ಅಧ್ಯಾಯ 24ನೇ ವರ್ಷದಲ್ಲಿ ಈ ರೀತಿಯಾಗಿ ಕೊಡ್ತಾರೆ. ಏನಂದ್ರೆ ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 24ನೇ ವರ್ಷದಲ್ಲಿ ಕೊಡ್ತಾರೆ. ಭೂಮಿಯ ಮೇಲೆ ಅಧಿಕ ಜ್ಞಾನವುಳ್ಳ 4 ಸಣ್ಣ ಜಂತುಗಳುಂಟು. ಇರುವೆಗಳು ದುರ್ಬಲ ಜಾತಿಯಾದರೂ ಸುಗ್ಗಿಯಲ್ಲಿ ತನ್ನ ಆಹಾರವನ್ನು ಹಣೆ ಮಾಡಿಕೊಳ್ಳುವುದು. ಸಾಕು. ಅಷ್ಟು ಜ್ಞಾನಿಯಾದಂಥ ಸೊಲೊಮೋನನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಭೂಮಿಯ ಮೇಲೆ ಅಧಿಕ ಜ್ಞಾನವುಳ್ಳ 4 ಜಂತುಗಳಲ್ಲಿ ಇರುವೆ ಕುರಿತಾಗಿ ಮಾತಾಡ್ತಿದ್ದಾರೆ. ಎಷ್ಟೊಂದು ಸೃಷ್ಟಿಯನ್ನು ಮಾಡಿದ್ರು ದೇವರು, ಎಷ್ಟೋ ಲಕ್ಷಾನು ಕೋಟ್ಯಾನುಗಟ್ಟಲೆ ಪ್ರಾಣಿಗಳು, ಪಕ್ಷಿಗಳು, ಜಲದಲ್ಲಿ ಇರುವಂಥ ಜಂತುಗಳು ಅಥವಾ ಕ್ರಿಮಿಕೀಟಗಳು ಅಷ್ಟೊಂದು ಸೃಷ್ಟಿ ಮಾಡಿದ್ರು ಕೂಡ ದೇವರು ಇಲ್ಲಿ ಒಂದು ಇರುವೆ ಕುರಿತಾಗಿ ಸೊಲೊಮೋನ ಅಂತ ಜ್ಞಾನಿಯಾದಂಥ ಸೊಲೊಮೋನನು ಮಾತಾಡ್ತಿದ್ದಾನೆ. ಇರುವೆಗಳು ದುರ್ಬಲ ಜಾತಿಯಾದರೂ ಸುಗ್ಗಿಯಲ್ಲಿ ಅದರ ಆಹಾರವನ್ನು ಹನಿ ಮಾಡಿ ಇಟ್ಟುಕೊಳ್ಳುತ್ತದೆ ಎಂಬ ಇರುವೆ ಕುರಿತಾಗಿ ಎಲ್ಲರೂ ಕೂಡ ಗೊತ್ತಿದೆ. ನಾವು ಸೈನ್ಸಲ್ಲಿ, ಬಯಾಲಜಿಯಲ್ಲಿ ನೋಡ್ಬೋದು. ಇರುವೆ ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ತನ್ನ ಶಕ್ತಿಗೂ ಮಿಗಿಲಾದಂಥ ಕಾರ್ಯಗಳನ್ನ ಮಾಡಲಿಕ್ಕೆ ಶಕ್ತವಾಗಿದೆ. ಅಂದರೆ ತಾನು ಎಷ್ಟು ಇದೆಯೋ ತಾನು ಇರುವಂಥ ತನ್ನ ಶರೀರದ ಬಲಕ್ಕಿಂತಲೂ ಹೆಚ್ಚಾದ ಕಾರ್ಯಗಳನ್ನ ಮಾಡಲಿಕ್ಕೆ ಶಕ್ತವಾಗಿದೆ. ಇರುವೆಗಳು ಮಾಡುವಂಥ ಕಾರ್ಯಗಳು ಅದು ಯಾಕೆ ಆಹಾರವನ್ನು ಕೂಡಿಸಿರ್ತದೆ ಎಂಬುದಾಗಿ ನಾವು ನೋಡುವುದಾದರೆ ತನ್ನ ಕಾರ್ಯಗಳಂದರೆ ತನ್ನ ಹಸಿವೆಯನ್ನು ಮಾತ್ರ ನೀಗಿಸಿಕೊಳ್ಳಿಕ್ಕಲ್ಲ, ಮುಂದಿನ ಪೀಳಿಗೆ ಅಂದರೆ ತನ್ನ ನೆಕ್ಸ್ಟ್ ಜನರೇಷನ್ಗಾಗಿ ಕೂಡ ಆಹಾರವನ್ನು ಸಿದ್ಧ ಮಾಡಿಕೊಳ್ತೇವೆ. ಇದರಿಂದ
ಇದರಿಂದ ನಾವೇನು ಕಲ್ತ್ಕೊಳ್ಬೋದು ಎಂಬುದಾಗಿ ನೋಡೋದಾದ್ರೆ ಇರುವೆ ಕುರಿತಾಗಿ 5 ವಿಷಯಗಳನ್ನು ನಿಮ್ಗೆ ಹೇಳ್ತೀನಿ. ಸೊ ಅದರಿಂದ ನಾವೇನೇನು ಕಾರ್ಯಗಳನ್ನ ಕಲ್ತ್ಕೊಳ್ಬೋದು ಎಂಬುದಾಗಿ ನೋಡೋಣ. 1ನೇ ಕಾರ್ಯ ಹಾರ್ಡ್ ವರ್ಕಿಂಗ್. ಅಂದ್ರೆ ಇರುವೆ ಯಾವಾಗಲೂ ಕೂಡ ಕೆಲಸ ಮಾಡುವಂಥದ್ದಾಗಿರುತ್ತೆ. ಆಹಾರವನ್ನು ಕೂಡಿಸಿ ತನ್ನ ಮಕ್ಕಳಿಗೆ ಪೋಷಿಸುವುದಕ್ಕಾಗಿ, ತನ್ನ ಜೊತೆಯಲ್ಲಿರುವಂಥ ಎಲ್ಲರನ್ನು ಕೂಡ ಪೋಷಿಸುವುದಕ್ಕಾಗಿ ಆಹಾರವನ್ನು ಕೂಡಿಸಿರುವಂಥದ್ದಾಗಿರುತ್ತೆ. ಸೊ ನೋಡ್ಬೋದು, ನಾವು ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಎಲ್ಲ ಕಡೆಗಳಲ್ಲೂ ಕೂಡ ಸತ್ಯವೇದ ಅನುಸಾರವಾಗಿ ನೋಡೋದಾದ್ರೆ ಸತ್ಯವೇದಲ್ಲೂ ಕೂಡ ಅನೇಕ ಪ್ರಯಾಸಗಳನ್ನ, ಪರಿಶ್ರಮಗಳನ್ನ, ಕಷ್ಟಪಟ್ಟು ಕೆಲಸ ಮಾಡಿದಂಥ ವ್ಯಕ್ತಿಗಳು ಎಷ್ಟೋ ಜನರಿದ್ದಾರೆ. ಮುಖ್ಯವಾದಂಥ ಉದಾಹರಣೆ ನಾವು ನೋಡೋದಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆತನು ಭೂಮಿಯಲ್ಲಿ ಜನಿಸಿದ ಸಾಮಾನ್ಯ ವ್ಯಕ್ತಿಯಾಗಿದ್ದು ಪ್ರತಿಯೊಂದು ಕಾರ್ಯಗಳನ್ನ, ಕೆಲಸಗಳನ್ನ ಕಲ್ತ್ಕೊಂಡು ತನ್ನ ತಂದೆ ಜೊತೆಯಲ್ಲಿ ಅಂದ್ರೆ ಕೆಲಸ ಮಾಡುವಂತನಾಗಿದ್ದ. ಒಂದು ಕಾರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟು ದಿನ ಹೋಗುವಾಗ ಮೈ ಕಿಂಗ್ ಈಸ್ ಜೂಯಿಷ್ ಕಾರ್ಪೆಂಟರ್. ನನಗೆ ಶಾಕ್ ಆಯಿತು ನಿಜವಾಗ್ಲೂ. ಜೂಯಿಷ್ ಕಾರ್ಪೆಂಟರ್ ಅಂದ್ರೆ ಇವು ಏನನ್ನು ಸೂಚಿಸುವಂತ ನೋಡುವಂತ ಸಾಮಾನ್ಯರಿಗೆ ಅವರು ದೇವರ ಕಾರ್ಪೆಂಟರ್ ಅಂತ ಹೇಳ್ಬೋದು. ಬಟ್ ಆತನು ಕೆಲಸ ಮಾಡುವಂತನಾಗಿದ್ದ. ಭೂಮಿಯಲ್ಲಿ ಎಷ್ಟೋ ದೇವರುಗಳಿದ್ದಾರೆ, ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೆಲಸ ಮಾಡುವಂತನಾಗಿದ್ದ. ಅಂದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರಲಿಲ್ಲ. ತನ್ನ ಕಾರ್ಯಗಳನ್ನ, ತನಗೆ ಬೇಕಾದನ್ನ ತಾನು ಕೆಲಸ ಮಾಡಿ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂತನಾಗಿದೆ. ಅಂದ್ರೆ ತನ್ನ ಕೆಲಸದ ಮೂಲಕವಾಗಿ ಅನೇಕರಿಗೆ ಎಕ್ಸಾಂಪಲ್ ಆಗಿ ತೋರಿಸಿದೆ. ನಾನು ಕೂಡ ಕೆಲಸ ಮಾಡಿದ್ದೇನೆ, ನೀವು ಕೂಡ ಕೆಲಸ ಮಾಡಬೇಕೆಂಬುದಾಗಿ ಒಂದು ಎಕ್ಸಾಂಪಲ್ ಆಗಿ ತೋರಿಸಿದೆ. ನೋವನ ಕುರಿತಾಗಿ ಕೂಡ ನೋಡ್ಬೋದು. ನೋವನಿಗೆ ದೇವರ ಆಜ್ಞಾಪಿಸಿದಾಗ ಒಂದು ನಾವೇನು ಮಾಡ್ಬೇಕೆಂಬುದಾಗಿ ಹೇಳಿದ್ರು. ಸೊ ಇಷ್ಟು ಟೈಮ್ ಅಂತ ಹೇಳಿಲ್ಲ, ಬಟ್ ನಾವೇನ ಮಾಡಲಿಕ್ಕೆ 120 ವರ್ಷಗಳಾಯಿತು. ಸೊ ಆ ಟೈಮ್ನಲ್ಲಿ ಆತನು ಆ ಟೈಮಲ್ಲಿ ಯಾವುದೇ ರೀತಿಯಾದ ಇನ್ಸ್ಟ್ರೂಮೆಂಟ್ಗಳಿರಲಿಲ್ಲ. ಅಂದರೆ ಏನೇನು ಮಾಡ್ಲಿಕ್ಕೆ ಅಂದರೆ ಕಾರ್ಪೆಂಟರ್ ಕೆಲಸ ಮಾಡಲಿಕ್ಕೆ ಯಾವ ರೀತಿಯಾದಂಥ ಒಂದು ಸ್ಪೆಷಲೈಸ್ಡ್ ಇನ್ಸ್ಟ್ರೂಮೆಂಟ್ಗಳಿರಲಿಲ್ಲ. ಬಟ್ ಆತನು ಪ್ರಯಾಸಪಟ್ಟು ಆತನು ಮಾಡುವಂತನಾಗಿದೆ. ಒಂದು ವೇಳೆ ನೋವನು ಸೋಮಾರಿಯಾಗಿದ್ದು, ದೇವರೇ ಯಾರು ಅದನ್ನ ಮಾಡ್ತಾರೆ, ಅದು ಅಷ್ಟೊಂದು ಕಷ್ಟ ಆಗುತ್ತೆ, ಅದಕ್ಕೆ ಬೇಕಾದಂಥ ಟೂಲ್ಸ್ ಕೂಡ ನನ್ನ ಹತ್ರ ಇಲ್ಲ, ಹೆಂಗ್ ಮಾಡಲಿ, ಏನು ಮಾಡಲಿ, ನನಗೆ ಅಷ್ಟು ನಾಲೆಜ್ ಇಲ್ಲ, ನನಗೆ ಮಾಡ್ಲಿಕ್ಕೆ ಆಗಲ್ಲ ಎಂಬುದಾಗಿ ಆತನು ರಿಜೆಕ್ಟ್ ಮಾಡ್ತಿದ್ರೆ ಈ ದಿನಗಳಲ್ಲಿ ಭೂಮಿಯಲ್ಲಿ ಒಂದು ವೇಳೆ ಸಂತತಿಗಳಿದೆ ಅಂತ ಮನುಷ್ಯರು ಇರ್ಲಿಕ್ಕಿಲ್ಲ ಅನ್ಸುತ್ತೆ. ಸೊ ಆತನೊಬ್ಬ ಪ್ರಯಾಸ ಪಟ್ಟು ಕೆಲಸ ಮಾಡುವಂಥ ವ್ಯಕ್ತಿಯಾಗಿದೆ. ಅದರ ಮೂಲಕವಾಗಿ ನಾವೇನು ಕಟ್ಟಿದ ಆ ನಾವೆಯಲ್ಲಿ ಎಷ್ಟೋ ಜೀವ ಜಂತುಗಳನ್ನು ರಕ್ಷಿಸಿದ, ಎಷ್ಟೊಂದು ಅವರ ಕುಟುಂಬವನ್ನು ಕೂಡ ರಕ್ಷಿಸಿದ. ಸೊ ಇದು ಏನನ್ನು ಸೂಚಿಸಂದ್ರೆ ಆತನ ಕೈಯ ಪ್ರಯಾಸವನ್ನು ತೋರಿಸುವಂಥದ್ದಾಗಿತ್ತು. ಸೊ ಅದರ ಮೂಲಕವಾಗಿ ಕಷ್ಟಪಟ್ಟು ಆ ನಾವೇನು ಕಟ್ಟಿದ. ಸೊ ಅದೇ ರೀತಿಯಾಗಿ ಆದಾಮನ ಕುರಿತಾಗಿ ಕೂಡ ನೋಡಬಹುದು. ದೇವರು ಆತನನ್ನು ಉಂಟು ಮಾಡಿ ಏನೇ ತೋಟದಲ್ಲಿ ಇರಿಸಿದಂತ ಮೊದಲ ಆತನ ಉದ್ದೇಶ ಅಥವಾ ಆತನಿಗೆ ಕೊಟ್ಟಂತ ಕೆಲಸ ಏನಂದ್ರೆ ತೋಟವನ್ನು ಕಾಯುವುದಕ್ಕಾಗಿ. ಸೊ ಭೂಮಿಯಲ್ಲಿ ಸೃಷ್ಟಿ ಮಾಡಿದಂತ ಮೊದಲ ಮನುಷ್ಯನು ಅವನಿಗೆ ಕೊಟ್ಟಂತ ಕೆಲಸ ಕೂಡ ತೋಟವನ್ನ ಕಾಯುವಂಥದ್ದಾಗಿತ್ತು. ಸೊ ನಮ್ಮ ಜೀವಿತದಲ್ಲಿ ಕೆಲಸ ಮಾಡುವಂಥದ್ದು ತುಂಬಾ ಪ್ರಾಮುಖ್ಯವಾದದ್ದು. ಯಾವ ಮನುಷ್ಯನು ಕೆಲಸ ಮಾಡದೆ ಸೋಮಾರಿಯಾಗಿರ್ತಾನೋ ಆತನ ಜೀವಿತಗಳಲ್ಲಿ ಅನೇಕ ರೋಗಗಳು, ಕಷ್ಟಗಳು, ಸಂಕಟಗಳು, ಬಡತನಗಳು, ಈ ರೀತಿಯಾದಂಥ ಕಾರ್ಯಗಳು ಬರ್ತಾನೆ ಇರುತ್ತೆ. ಸೊ ಅದನ್ನ ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮನುಷ್ಯನು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಾನೋ ಅವನ ಜೀವಿತದಲ್ಲಿ ಅಥವಾ ಅವನ ಶರೀರದಲ್ಲಿ ಯಾವುದೇ ರೀತಿಯಾದಂಥ ಅನಾರೋಗ್ಯದ ಸಂಗತಿಗಳಾಗಲಿ, ರೋಗದ ಸಮಸ್ಯೆಗಳಾಗಲಿ ಬರುವುದಿಲ್ಲ. ಅವನ ಜೀವಿತದಲ್ಲಿ ಆಶೀರ್ವಾದವಾಗಿ ಇರಲಿಕ್ಕೆ ಸಾಧ್ಯ. ಸೊ ಕೆಲಸ ಮಾಡುವಂಥದ್ದು ನಮ್ಮ ಜೀವಿತದಲ್ಲಿ ತುಂಬಾ ಮುಖ್ಯವಾದದ್ದು. ಅಪೊಸ್ತಲನಾದಂಥ ಪೌಲನ ಕುರಿತಾಗಿ ಕೂಡ ನೋಡ್ಬೋದು. ಆತನು ಅಷ್ಟೊಂದು ಜ್ಞಾನವುಳ್ಳವನಾಗಿದ್ದರೂ ಕೂಡ ಆತನು ದೇವರ ಸೇವೆಗೋಸ್ಕರ ತನ್ನ ಕಾರ್ಯಗಳನ್ನ ತನಗೆ ಬೇಕಾದ ಅಗತ್ಯತೆಗಳನ್ನು ತೀರಿಸುವುದಕ್ಕೋಸ್ಕರ ಆತನು ಕೂಡ ತನ್ನ ಕೈಯ ಪ್ರಯಾಸದಿಂದಲೇ ಆತನು ಏನ್ ಮಾಡ್ತಿದ್ದ ಅಂದ್ರೆ ತನ್ನ ಸೇವೆ ಕಾರ್ಯಗಳನ್ನ ಆತನು ನೋಡಿಕೊಳ್ತಾ ಇದ್ದ. ಇನ್ನೊಂದು ವಾಕ್ಯವನ್ನು ನೋಡ್ಕೊಳ್ಳೋಣ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 13ನೇ ವಚನವನ್ನು ನೋಡ್ಕೊಳ್ಳೋಣ. ನಿದ್ರಾನಿರತನಾಗಿರಬೇಡ, ಬಡವನಾಗಿ ಕಣ್ಣು ತೆರೆ, ಆಹಾರದಿಂದ ತೃಪ್ತಿಗೊಳ್ಳಿರಿ. ನಾವು ಯಾವಾಗ ನಿದ್ರಾನಿರತರಾಗಿರ್ತೀವೋ ಅಥವಾ ಕೆಲಸ ಮಾಡದೇ ಇರ್ತೀವೋ, ಸೋಮಾರಿಗಳಾಗಿರ್ತೀವೋ, ನಮ್ಮ ಜೀವಿತದಲ್ಲಿ ಖಂಡಿತವಾಗೂ ಕೂಡ ಬಡತನ ಎನ್ನುವಂಥದ್ದು ಬಂದೇ ಬರುತ್ತೆ. ನಾವು ಎಷ್ಟು
ಎಷ್ಟು ನಮ್ಮನ್ನ ಸೋಮಾರಿಗಳಾಗಿ ನಮ್ಮನ್ನು ಒಳಪಡಿಸಿಕೊಳ್ತೀವೋ, ಎಷ್ಟು ನಮ್ಮನ್ನ ಅದಕ್ಕೆ ಗುಲಾಮರಾಗಿ ಇರಿಸ್ಕೊಳ್ತೀವೋ, ಮತ್ತೆ ಸೋಮಾರಿತನಕ್ಕೆ ಗುಲಾಮರಾಗಿ ಇರಿಸ್ಕೊಳ್ತೀವೋ, ನಮ್ಮ ಜೀವಿತದಲ್ಲಿ ಹೆಚ್ಚಾದಂಥ ಬಡತನಗಳು ಬರಲಿಕ್ಕೆ ಅದು ದಾರಿಯನ್ನು ಮಾಡಿಕೊಡುವಂಥದ್ದಾಗಿರುತ್ತೆ. ಕಣ್ಣು ತೆರೆ ಆಹಾರದ ತೃಪ್ತಿಗಳಿವೆ. ಅಂದರೆ ಕಣ್ಣು ತೆರೆದ ತಕ್ಷಣ ಯಾರು ಆಹಾರ ತಗೊಂಡು ಕೊಡ್ತಾರೆ ಅಂತಲ್ಲ, ನಾವು ಯಾವಾಗ ಕಣ್ಣು ತೆರೆದು ಎಚ್ಚೆತ್ತುಕೊಳ್ತೀವೋ, ನಾವು ನಮ್ಮ ಹಸಿವೆ ಇದೆಯಾ, ದಾಹ ಇದೆಯಾ, ನಮಗೋಸ್ಕರ ನಮ್ಮ ಸ್ವಂತ ಕೈಯಿಂದಲೇ ಕೆಲಸ ಮಾಡಿಕೊಂಡು ನಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತೀವೋ, ಅದರಿಂದ ಆ ಆಹಾರದಿಂದ ನಾವೇನು ಮಾಡ್ತೀವಿ ಅಂದರೆ ತೃಪ್ತಿಗೊಳ್ತೀವಿ. ಸೊ ಅದರಿಂದ ನಾವು ಕೆಲಸ ಮಾಡುವಂಥದ್ದು ತುಂಬ ಮುಖ್ಯವಾದದ್ದು. ಅಪೊಸ್ತಲನಾದ ಪೌಲನು ಈ ರೀತಿಯಾಗಿ ಹೇಳ್ತಾನೆ. 2 ಕೊರಿಂಥ 11ನೇ ಅಧ್ಯಾಯ 27ನೇ ವಚನವನ್ನು ತೆಗೆದುಕೊಳ್ಳೋಣ. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ರೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ. ಆತನು ಮೇನ್ ಆಗಿ ಹೇಳುವಂತ ಕಾರ್ಯ ಪ್ರಯಾಸದಿಂದಲೂ ಪರಿಶ್ರಮದಿಂದಲೂ ಕೆಲಸ ನಡೆಸಿ ಇದಾಗಿ ಅಂತ ಹೇಳ್ತಿದ್ದಾರೆ. ನಮ್ಮ ಜೀವಿತದಲ್ಲಿ ಕೂಡ ದೇವರ ಸೇವೆಗೋಸ್ಕರ ಪ್ರಯಾಸಗಳು ಪರಿಶ್ರಮಗಳು ಪಡಬೇಕಾದಂಥ ಅವಶ್ಯಕತೆ ತುಂಬ ಮುಖ್ಯವಾಗಿ. ಯಾವುದು ಕೂಡ ಸುಲಭವಾಗಿ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಕೆಲಸದ ಮೂಲಕವಾಗಿ ನಮಗೆ ಬೇಕಾದಂಥ ಕಾರ್ಯಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಇಲ್ಲಿ 2ನೇ ಕಾರ್ಯವನ್ನು ನೋಡ್ಕೊಳ್ಳೋಣ. 2ನೇದಾಗಿ ಇರುವೆ ಮೂಲಕವಾಗಿ ನಾವೇನು ಕಲ್ತ್ಕೊಳ್ಬೋದು ಅಂತ ನೋಡೋದಾದ್ರೆ ಗೋಲ್ ಓರಿಯೆಂಟೆಡ್ ಅಂದರೆ ಗುರಿ ಕೇಂದ್ರಿತ. ಅದು ಒಂದು ಉದ್ದೇಶಪೂರ್ವಕವಾಗಿ ಒಂದು ಗುರಿಯನ್ನು ಇಟ್ಟುಕೊಂಡೇ ಚಲಿಸುವಂಥದ್ದಾಗಿರುತ್ತೆ. ಅದು ಎಲ್ಲೆಲ್ಲ ಹೋಗ್ತದೋ ಅಲ್ಲೆಲ್ಲ ಹೋಗಿ ಏನು ಮಾಡ್ತಂದ್ರೆ ಆಹಾರವನ್ನು ಸಂಗ್ರಹಿಸಿಕೊಳ್ಳುವಂಥದ್ದಾಗಿರುತ್ತೆ. ಮೇನ್ ಮುಖ್ಯವಾದ ಇಂಟೆನ್ಷನ್ ಏನಂದರೆ ಆಹಾರವನ್ನು ಸಂಗ್ರಹಿಸಿಕೊಳ್ಳುವಂಥದ್ದು. ಅದೇ ರೀತಿಯಾಗಿ ನಾವೇನು ಮಾಡಬೇಕಂದ್ರೆ ನಮ್ಮ ಜೀವಿತದಲ್ಲಿ ಕೂಡ ಗುರಿ ಅನ್ನುವಂಥದ್ದು ಇರಬೇಕು. ಅದು ವಿಶೇಷವಾಗಿ ದೇವಜನಗಳಾಗಿರುವಂಥ ನಮ್ಮ ಜೀವಿತದಲ್ಲಿ ಒಂದು ಗುರಿ, ಒಂದು ಉದ್ದೇಶ ಅನ್ನುವಂಥದ್ದು ಇರಲೇಬೇಕು. ದೇವರು ಯಾವ್ಯಾವ ನಮ್ಮ ಸತ್ಯವೇದಕ್ಕೆ ಯಾವ್ಯಾವ ಜನಗಳನ್ನೆಲ್ಲ ಆರಿಸಿದ್ರು, ಉದ್ದೇಶವನ್ನು ಕೊಟ್ಟಿದ್ರು. ಆ ಉದ್ದೇಶದ ಮೂಲಕವಾಗಿ ದೇವರ ಚಿತ್ತವನ್ನು ದೇವರೇನು ಮಾಡಿದ್ರೆ ನೆರವೇರಿಸಿದ್ರು. ಸೊ ಮನುಷ್ಯನಾಗಿರೋ ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲೂ ಕೂಡ ಒಂದು ಗುರಿ ಅನ್ನುವಂಥದ್ದು ಇರಬೇಕು. ಯಾವ ಮನುಷ್ಯನ ಗುರಿ ಇಲ್ಲದೆ ಇರ್ತಾನೋ ಅವನ ಜೀವಿತ ಎಲ್ಲಿ ಹೋಗಿ ಎಂಡಪ್ ಆಗುತ್ತೋ ಗೊತ್ತಿಲ್ಲ. ಅವನು ನಡೆಸೋರು ಯಾರಿಲ್ಲ, ಅಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅದರ ನಿಮಿತ್ತವಾಗಿ ಅವನ ಜೀವಿತ ಏನಾಗುತ್ತೆ ಅಂದರೆ ಅಲ್ಲಿ ಹಾಳಾಗಿ ಹೋಗುತ್ತೆ. ಸೊ ನಮ್ಮ ಜೀವಿತದಲ್ಲಿ ನಾವೇನು ಮಾಡಬೇಕಂದ್ರೆ ಗೋಲ್ ಓರಿಯೆಂಟೆಡ್ ಆಗಿ, ಅಂದರೆ ಗುರಿಯಿಂದ ನಾವು ಯಾವಾಗಲೂ ಕೂಡ ಚಲಿಸುವಂಥವರಾಗಿರಬೇಕು. ನಾವು ದೇವರ ಸೇವೆಯನ್ನು ಮಾಡುವಂಥವರಾಗಿರಬೇಕು. ಸೊ ದೇವರು ನಮ್ಮನ್ನು ಉದ್ದೇಶಪೂರ್ವಕವಾಗಿ ನಮ್ಮನ್ನು ಕರೆದಿದ್ದಾನೆ. ಪ್ರತಿಯೊಬ್ಬರು ಕೂಡ ದೇವರ ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ. ದೇವರ ಒಂದು ಗುರಿ ಇಲ್ಲದೆ ಯಾವ ಕಾರ್ಯಗಳಾಗಲಿ, ಯಾವ ಪ್ರಾಣಿಗಳಾಗಲಿ, ಯಾವ ಪಕ್ಷಿಗಳಾಗಲಿ, ಯಾವ ಮನುಷ್ಯರಾಗಲಿ ಸೃಷ್ಟಿ ಮಾಡಲ್ಪಟ್ಟಿದೆ. ಒಂದಲ್ಲ ಒಂದು ಉದ್ದೇಶ ಪ್ರತಿಯೊಬ್ಬರಿಗೂ ಕೂಡ ದೇವರು ಕೊಟ್ಟಿದ್ದಾನೆ. ಸೊ ಆ ಉದ್ದೇಶ ಏನೆಂಬುದಾಗಿ ನಾವು ತಿಳಿದುಕೊಂಡು ನಾವು ದೇವರ ಸೇವೆಯಲ್ಲಿ ನಾವು ನಡೆಯುವಂಥವರಾಗಿರಬೇಕು. ಒಂದು ವಾಕ್ಯವನ್ನು ನೋಡ್ಕೊಳ್ಳೋಣ. 2 ತಿಮೋಥಿ 4ನೇ ಅಧ್ಯಾಯ 7ನೇ ವಚನ. 2 ತಿಮೋಥಿ 4ನೇ ಅಧ್ಯಾಯ 7ನೇ ವಚನ. ನನ್ನ ಓಟವನ್ನು ಕಡೆಗಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಈ ವಾಕ್ಯ ರೀತಿಯಾಗಿರುತ್ತೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ ಎಂಬುದಾಗಿ ಅದನ್ನು ಹೇಳುವಂಥ ಕಾರ್ಯ ಶ್ರೇಷ್ಠ ಹೋರಾಟ ಎಂಬುದಾಗಿ ಆತನಿಗೆ ಒಂದು ಉದ್ದೇಶ ಕೊಡಲ್ಪಟ್ಟಿತ್ತು. ಉದ್ದೇಶ ಏನಂದ್ರೆ ಇಲ್ಲಿ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡಬಹುದು. ದೇವರು ಪೌಲನ ಜೀವಿತದಲ್ಲಿ ಕೊಟ್ಟಂತ ಉದ್ದೇಶ, ಗುರಿ ಏನಂದ್ರೆ ಅನ್ಯ ಜನಗಳನ್ನ ಸಂಧಿಸಬೇಕು, ಅವರಿಗೆ ಸುವಾರ್ತೆ ಸಾರಲ್ಪಡಬೇಕು, ಅವರ ಮೂಲಕವಾಗಿ ಅನೇಕ ಜನಗಳ ರಕ್ಷಣೆ ಹೊಂದಬೇಕು, ಅನೇಕ ಅರಸುಗಳಂದ್ರೆ ಎಂಪರರ್ಸ್ ಅವ್ರನ್ನ ಸಂಧಿಸಬೇಕು, ಅವರಿಗೆ ಸುವಾರ್ತೆ ಸಾರಲ್ಪಡಬೇಕು ಎಂಬುದಾಗಿ ದೇವರ ಉದ್ದೇಶ ಅವನ ಜೀವಿತದಲ್ಲಿ ಕೊಡಲ್ಪಟ್ಟಿದೆ.
ಸೊ ಆತನು ಏನು ಮಾಡಿದಂದ್ರೆ ಆ ಓಟವನ್ನು ಕಡೆಗಾಣಿಸಿದ ನಿಮಿತ್ತವಾಗಿ, ಓಟವನ್ನು ಅವನು ಮುಗಿಸಿದ ನಿಮಿತ್ತವಾಗಿ ಅದನ್ನು ಈ ರೀತಿಯಾಗಿ ಬರೆದಿದ್ದಾನೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ಅಂದರೆ ಅವನ ಗುರಿಯನ್ನು ಕಂಪ್ಲೀಷ್ ಮಾಡಿದ್ದಾನೆ, ಅವನ ಲೆವೆಲ್ಸ್ನೆಲ್ಲ ಕಂಪ್ಲೀಟ್ ಮಾಡಿದ್ದಾನೆ. ಸೊ ಅದಕ್ಕಾಗಿ ಆತನು ಈ ರೀತಿಯಾಗಿ ಅದರ ವಾಕ್ಯದಲ್ಲಿ ಹೇಳುವಂಥದ್ದನ್ನು ನೋಡ್ಬೋದು. ನಮ್ಮ ಜೀವಿತದಲ್ಲಿ ನಮಗೆ ಕೊಟ್ಟು ಏನು ಗುರಿಯನ್ನು, ಏನು ಉದ್ದೇಶವನ್ನು ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾರೋ ಅದನ್ನು ನಾವು ನೆರವೇರಿಸುವಂಥವರಾಗಿರ್ಬೇಕು, ಅದನ್ನು ಮುಗಿಸುವಂಥವರಾಗಿರ್ಬೇಕು. ಮೂರನೇದಾಗಿ ಪೇಷಂಟ್ ಅಂದರೆ ತಾಳ್ಮೆ. ಒಂದು ಇರುವೆಯನ್ನು ನೋಡೋದಾದರೆ ಅದರ ಬಾಯಲ್ಲಿ ಆಹಾರವನ್ನು ತೆಗೆದುಕೊಂಡು ಎಲ್ಲ ಕಡೆಯಲ್ಲೂ ಕೂಡ ಚಲಿಸಿರ್ತದೆ. ಒಂದು ವೇಳೆ ನೀವೇನು ಮಾಡಿದ್ರೆ ಅಂದರೆ ಆ ಇರುವೆಯ ಬಾಯಲ್ಲಿರುವಂಥ ಆ ಆಹಾರವನ್ನು ಕಿತ್ತು ಸ್ವಲ್ಪ ದೂರದಲ್ಲಿ ಟ್ರೈನ್ ಮಾಡುತ್ತಂದರೆ ಅದು ಅಷ್ಟು ದೂರ ಹೋಗಿ ತಗೊಳ್ಬೇಕಲ್ಲ ಎಂಬುದಾಗಿ ಸೋಮವಾರದಿಂದ ಹಿಂದೆ ತಿರುಗಿ ಹೋಗಲ್ಲ, ಮತ್ತೆ ಬರುತ್ತೆ. ನೀವು ಎಷ್ಟು ಹಿಂದ್ಗಡೆ ತಗೊಂಡಿರ್ತೀರೋ ಅದು ಮತ್ತೆ ಬಂದು ತಗೊಂಡು ಅದು ತಾಳ್ಮೆಯಿಂದ ತನ್ನ ಆಹಾರವನ್ನು ತೆಗೆದುಕೊಂಡು ಅದು ಹೋಗುವಂಥದ್ದಾಗಿರುತ್ತೆ. ಅದು ಎಷ್ಟು ತಾಳ್ಮೆಯಿಂದ ಇರುತ್ತೆ, ತನ್ನ ಗೂಡನ್ನು ಹಾಳು ಮಾಡಿದ್ರು ಕೂಡ ಮತ್ತೆ ಅದು ಕಟ್ಟುತ್ತೆ. ತನ್ನ ಏನಾದ್ರು ಸಮಸ್ಯೆಗಳು ಬಂದರೂ ಕೂಡ ತಾಳ್ಮೆಯಾಗಿರುತ್ತೆ. ಯಾವಾಗ ನಾವು ಹೋಗಿ ಅದಕ್ಕೆ ತೊಂದರೆ ಕೊಡ್ತೀವೋ ಅವಾಗ ಅದನ್ನು ಏನು ಮಾಡ್ತಂದ್ರೆ ಕಷ್ಟಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ನಮ್ಮ ಜೀವಿತದ ತಾಳ್ಮೆ ಅನ್ನುವಂಥದ್ದು ತುಂಬ ಮುಖ್ಯವಾದ. ನಾವು ದುಡುಕಿ ಮಾಡುವಂಥ ಕಾರ್ಯಗಳಲ್ಲಿ ಅನೇಕ ವೇಳೆಗಳು ನಾವು ದುಡುಕಿ ಮಾಡುವಂಥ ಏನೇನು ಕಾರ್ಯಗಳನ್ನ ಮಾಡ್ತೀವೋ ಅದರಿಂದ ತುಂಬ ಅನೇಕ ಕಷ್ಟಗಳನ್ನು, ನಷ್ಟಗಳನ್ನು ನಾವು ಅನುಭವಿಸಬೇಕಾದಂಥ ಪರಿಸ್ಥಿತಿಗಳು ಬರುತ್ತೆ. ನಮ್ಮ ಜೀವಿತದ ತಾಳ್ಮೆ ಅನ್ನುವಂಥದ್ದು ತುಂಬ ಮುಖ್ಯವಾದ ಕಾರ್ಯ. ನಾಲ್ಕನೇದಾಗಿ ನೋಡುವಂಥ ಕಾರ್ಯ ಅದು ಡಿಸಿಪ್ಲಿನ್, ಅಂದರೆ ಶಿಸ್ತುಬದ್ಧವಾಗಿ. ಪ್ರತಿಯೊಂದು ಇರುವೆಗೂಡು ನಿವೇಶನ ನೋಡಿದರೆ ನನಗೆ ಗೊತ್ತಿಲ್ಲ, ಬಟ್ ಇರುವೆಗೂಡಿನಲ್ಲಿ ಅನೇಕ ಹಂತಗಳಿವೆ. ಒಂದು ಕ್ವೀನ್ ಅಂದರೆ ರಾಣಿ ಇರುತ್ತೆ, ಆಮೇಲೆ ಅದರ ಕೆಳಗೆ ಕಿಂಗ್ಸ್ ಇರುತ್ತೆ, ಅಂದರೆ ಮೇಲೆ ಆ ಇರುವೆಗಳಿರುತ್ತೆ, ಮತ್ತು ಕೆಲಸಗಾರರು ಇರ್ತಾರೆ. ಅವರ ವರ್ಗದಲ್ಲಿ ಪ್ರತಿಯೊಂದು ಇರುವೆಗಳು ಕೂಡ ಒಂದೊಂದು ಸಪ್ರೇಟ್ ಕೆಲಸಗಳು ಕೂಡ ಬರ್ತದೆ. ನಮ್ಮದು ಡಿಸ್ಕವರಿ ಚಾನಲಲ್ಲಿ ನೋಡಿದಾಗ ಇರುವೆಗೂಡಿನಲ್ಲಿ ಅದರಲ್ಲಿ ಲಾರ್ವಾಸ್ ಅಂದರೆ ಅದು ಮೊಟ್ಟೆಗಳನ್ನು ನೋಡ್ಕೊಳ್ಳೋದಕ್ಕೆ ಕೆಲವು ಇರುವೆಗಳೇನಂದರೆ ಯಾರಾದರೂ ಅಟ್ಯಾಕ್ ಮಾಡಲಿಕ್ಕೆ ಬಂದರೆ ಅವ್ರನ್ನ ಎದುರಿಸಲಿಕ್ಕೆ, ಕೆಲವರು ಆಹಾರ ಸಂಗ್ರಹಿಸಲಿಕ್ಕೆ, ಕೆಲವರು ತಗೊಂಬಂದದನ್ನ ಜೋಡಿಸಿಡ್ಲಿಕ್ಕೆ ಅದನ್ನು ಎಷ್ಟು ಫೋಕಸ್ ಮಾಡಿ ಅವರು ತೋರಿಸಿದ್ರೆ ನಿಜವಾಗ್ಲೂ ಕೂಡ ನಮಗೆ ಆಶ್ಚರ್ಯವಾದ. ಒಂದು ಇರುವೆಗೆ ಅಷ್ಟೊಂದು ಜ್ಞಾನ ಎಂಬುದಾಗಿ ನಿಜವಾಗ್ಲೂ ಕೂಡ ಆಶ್ಚರ್ಯಪಟ್ಟೆ. ಸೊ ನಮ್ಮ ಜೀವಿತದಲ್ಲಿ ದೇವ ಜನಗಳಾಗಿರುವಂಥ ನಮ್ಮ ಜೀವಿತದಲ್ಲಿ ಕೂಡ ಶಿಸ್ತು ಅನ್ನುವಂಥದ್ದು ತುಂಬ ಮುಖ್ಯವಾದ. ದೇವರು ಎದುರು ನೋಡುವಂಥ ಕಾರ್ಯ ಕೂಡ ಅದೇ. ದೇವರು ನಮಗೆ ನೇಮಿಸಿರುವಂಥ ಕಾರ್ಯಗಳು, ನಮಗೆ ದೇವರು ಕೊಟ್ಟಂಥ ನಿಯಮಗಳನ್ನು ನಾವು ಪಾಲಿಸಿ ನಡೆಯುವಂಥವರಾಗಿರ್ಬೇಕು. ಯಾವಾಗ ದೇವರ ನಿಯಮಗಳನ್ನು ಪಾಲನೆ ಮಾಡಿದ ದೇವರಿಗೆ ವಿರೋಧವಾಗಿ ನಡೀತೀವೋ ನಮ್ಮ ಜೀವಿತದ ಆಶೀರ್ವಾದಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಬದಲಾಗಿ ನಾವೇನು ಮಾಡ್ತೀವಿ, ದೇವರ ಕೋಪಕ್ಕೆ ಒಳಗಾಗ್ತೀವಿ. ಸೊ ಅದರಿಂದ ನಾವೇನು ಮಾಡಬೇಕಂದ್ರೆ ನಮ್ಮ ಜೀವಿತದ ಶಿಸ್ತು ತುಂಬ ಮುಖ್ಯವಾದದ್ದು. ಇಸ್ರಾಯೇಲರು ದೇವರ ನಿಯಮಗಳನ್ನು ಪಾಲಿಸಿದ ನಿಮಿತ್ತವಾಗಿ ಅನೇಕ ಕಷ್ಟ ಸಂಕಟಗಳಿಗೆ, ಅನೇಕರು ಮರಣಗಳಿಗೆ, ಅನೇಕರು ಏನು ಮಾಡಿದ್ರೆ ಸೆರೆ ಒಯ್ಯಲ್ಪಟ್ಟರು. ಅನೇಕರು ಅಲ್ಲೇ ಶತ್ರುವಿನ ಕಾರ್ಯಗಳಲ್ಲಿ, ಶತ್ರುವಿನ ಬಾಧೆಗಳಿಂದ ನಾಶವಾಗಿ ಇಷ್ಟೋ ಕಾರ್ಯಗಳು ಅಲ್ಲಿ ನಡೆಯಿತು. ಯಾಕಂದರೆ ಅವ್ರ ಜೀವಿತದ ಶಿಸ್ತಿರಲಿಲ್ಲ, ದೇವರು ಹೇಳಿದಂಥ ಕಾರ್ಯಗಳನ್ನು ಅವರು ಪಾಲಿಸಿಲ್ಲ. ಅದರ ನಿಮಿತ್ತವಾಗಿ ಅನೇಕ ಕಷ್ಟಗಳನ್ನು, ನಷ್ಟಗಳನ್ನು ಅವರು ಅನುಭವಿಸಬೇಕಾದಂಥ ಪರಿಸ್ಥಿತಿಗಳು ಬಂತು. ಐದನೇ ಕಾರ್ಯ ಏಕಾಗ್ರತೆ. ಅಂದರೆ ನಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ಯೂನಿಟಿ ಅನ್ನುವಂಥದ್ದು ಇರಬೇಕು. ಯಾವಾಗ ನಮ್ಮ ಮೊದಲು ಯೂನಿಟಿ ಇರುತ್ತೋ ನಾವು ದೇವರ ಉದ್ದೇಶವನ್ನು, ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ ಸಾಧ್ಯ. ನಾವು ಯಾವಾಗ ಚದರಿ ಹೋಗ್ತೀವೋ ದೇವರ ಕಾರ್ಯಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯವಿಲ್ಲ. ಏಕಾಗ್ರತೆ ಅಥವಾ ಯಾವೊಂದು ಉದ್ದೇಶದಲ್ಲಿ ನಾವು ಫೋಕಸ್ ಮಾಡಲಿಕ್ಕೆ ನಿಜವಾಗ್ಲೂ ಕೂಡ ಸಾಧ್ಯವಿಲ್ಲ. ನಾವು ಯಾವಾಗಲೂ ಕೂಡ ಯೂನಿಟಿ ಆಗಿರಬೇಕು. ಅದಕ್ಕಾಗಿ ದೇವರು ಸಭೆಯನ್ನು ಉಂಟು ಮಾಡಿದನು. ಸಭೆಯಲ್ಲಿ ಸೇವಕರು, ವಿಶ್ವಾಸಿಗಳು ಎಲ್ಲರೂ ಕೂಡ ಕೂಡಿ ದೇವರನ್ನು ಆರಾಧಿಸಬೇಕು, ದೇವರ ನಾಮವನ್ನು ಮಹಿಮೆಪಡಿಸಬೇಕು, ದೇವರ ಉದ್ದೇಶವನ್ನು ನೆರವೇರಿಸಬೇಕು, ಅನೇಕ ಜನಗಳು ರಕ್ಷಿಸಲ್ಪಡಬೇಕೆಂಬುದಾಗಿ ದೇವರು ಏನು ಮಾಡಿದ್ರೆ ಸಭೆಯನ್ನು ಉಂಟು ಮಾಡಿದ್ದಾರೆ. ಸಭೆಯ ಮೂಲಕವಾಗಿ ಐಕ್ಯತೆಯನ್ನು ದೇವರು ಏನು ಮಾಡಿದ್ರು ಅಂದರೆ ಅಲ್ಲಿ ಐಕ್ಯತೆಯನ್ನು ನೋಡಬೇಕೆಂಬುದಾಗಿ ಯೂನಿಟಿ ಆ ಸಭೆಯನ್ನು ಉಂಟು ಮಾಡಿದ್ರು. ಅದರ ಮೂಲಕವಾಗಿ ದೇವರ ನಾಮ ಮಹಿಮೆಪಡಬೇಕೆಂಬುದಾಗಿ ಅಂತ ಏನು ಮಾಡಿದ್ರು ಅಂದರೆ ಅಲ್ಲಿ ಸಭೆಯಾಗಿ ಕೂಡಿ ಬರುವುದನ್ನು ದೇವರು ಇಚ್ಛಿಸುವಂಥವನಾಗಿ, ದೇವರ ಆಸೆ ಪಡುವಂಥವನಾಗಿದ್ದಾನೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಐಕ್ಯತೆ ಅನ್ನುವಂಥದ್ದು ತುಂಬ ಮುಖ್ಯವಾದದ್ದು. ಯಾವಾಗ ಈ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರುತ್ತೋ ಆವಾಗ ದೇವರು ಕೂಡ ನಮ್ಮನ್ನು ಮೆಚ್ಚುವಂಥವನಾಗಿರ್ತಾನೆ.
ದೇವರ ರಾಜ್ಯವನ್ನು ಕೂಡ ನಾವು ಕಟ್ಟಲಿಕ್ಕೆ ಸಾಧ್ಯವಿರುತ್ತೆ. ಒಂದು ವೇಳೆ ನಾವು ಇದನ್ನು ಮಾಡದಿದ್ದರೆ ಏನಾಗುತ್ತೆ, ಒಂದು ವೇಳೆ ಇಲ್ಲಿ ಇರುವೆ ಮೂಲಕವಾಗಿದ್ದರೆ ಈ ಜ್ಞಾನವನ್ನು ತಂದುಕೊಳ್ಳದೇ ಇದ್ರೆ ಏನಾಗುತ್ತೆ, ನಾವು ಎಚ್ಚೆತ್ತುಕೊಳ್ಳದೇ ಇದ್ರೆ ಏನಾಗುತ್ತೆ ಎಂಬುದಾಗಿ ನೋಡುವುದಾದ್ರೆ ಇಲ್ಲಿ ಸೊಲೊಮೋನ್ ಈ ರೀತಿಯಾಗಿ ಹೇಳ್ತಾನೆ, 10ನೇ ವರ್ಷದಲ್ಲಿ ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ತುಸು ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದರಿಕೊಳ್ಳುವೆ ಅಂದುಕೊಳ್ಳುವೆಯ. ಬಡತನವು ದಾರಿಗಳನ್ನು ಹಾಗೂ ಕೊರತೆಯು ಪಂಜುಗಳನ್ನು ಹಾಗೂ ಮೇಲೆ ಬೀಳುವುದಿಲ್ಲ. ಯಾವಾಗ ನಾವು ಸೋಮಾರಿತನಕ್ಕೆ ಅಡಿಕ್ಟ್ ಆಗ್ತೀವೋ, ಅದನ್ನೇ ಆಸೆ ಪಡ್ತೀವೋ, ನಾವು ಯಾವ ಆತ್ಮಿಕವಾಗಿ ಯಾವ ಕೆಲಸವನ್ನು ಮಾಡಲಿಕ್ಕೆ ಬಯಸುವುದಿಲ್ವೋ, ನಾವು ಅದರಲ್ಲೇ ಒಂದು ಯಾವ ರೀತಿಯಾಗಿ ಒಂದು ಡ್ರಗ್ ಅಡಿಕ್ಟರ್ಸ್ ಇರ್ತಾರೋ, ಮಾದಕ ದ್ರವ್ಯಗಳಿಗೆ ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗಿರ್ತಾರೆ, ಅದೇ ರೀತಿಯಾಗಿ ನಾವು ಸೋಮಾರಿತನಕ್ಕೆ ಅಡಿಕ್ಟ್ ಆಗಿರ್ತೀವೋ ಅದು ಏನಾಗುತ್ತೆ ಅಂದರೆ ನಮ್ಮ ಜೀವಿತದಲ್ಲಿ ಬಡತನವು ಯಾವ ರೀತಿಯಾಗಿ ಬರುತ್ತಂದರೆ, ನಾವೆಲ್ಲ ಜೋಬಲ್ಲಿ ಹಣ ಇಟ್ಕೊಂಡು ಹೋಗಿರ್ತೀವಿ, ಏನೋ ಒಂದು ವಸ್ತುನ ತೆಗೆದುಕೊಳ್ಬೇಕು ಅಂತ ಇಟ್ಕೊಂಡಿರ್ತೀವಿ, ಎಲ್ಲೋ ಹೋಗ್ತಾ ಇರ್ತೀವಿ, ಅರ್ಜೆಂಟಾಗಿ ಹೋಗ್ತಾ ಇರ್ತೀವಿ, ಅದ್ರ ಮಧ್ಯದಲ್ಲಿ ಬಂದ್ಬಿಟ್ಟು ಅದು ತುಂಬ ಮುಖ್ಯವಾದಂಥ ಏನೋ ಒಂದು ವಸ್ತುನ ತೆಗೆದುಕೊಳ್ಳೋಕ್ಕಾಗಿ ಹೋಗ್ತಾ ಇದ್ವಿ, ದಾರಿ ಮಧ್ಯದಲ್ಲಿ ಬಂದ್ಬಿಟ್ಟು ಏನು ಮಾಡ್ತಾರೆ, ದಾರಿಗಳನ್ನು ಯಾವ ರೀತಿಯಾಗಿ ಅವನ ದಾರಿಯಲ್ಲಿ ಅಡ್ಡ ಹಾಕಿ ಅದು ಇರುವುದು ಎಲ್ಲವನ್ನ ಕಿತ್ಕೊಂಡು ಹೋಗ್ತಾನೋ, ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ಸಂಭವಿಸುವಂಥದ್ದಾಗಿರುತ್ತೆ. ಬಡತನವು ಯಾವಾಗ ಬರುತ್ತೆ ಎಂಬುದಾಗಿ ಗೊತ್ತಿಲ್ಲ. ಸೊ ನಾವು ಎಚ್ಚೆತ್ತುಕೊಳ್ಳುವಂಥದ್ದು ನಮ್ಮ ಜೀವಿತದಲ್ಲಿ ತುಂಬ ಮುಖ್ಯವಾಗುತ್ತೆ. ಎರಡನೇದಾಗಿ ಕೊರತೆಗಳು ಯಾವ ರೀತಿ ಬರುತ್ತೆ ಅಂದರೆ ಪಂಜುಗಳನ್ನಾಗಿ, ಅಂದರೆ ಇದರಲ್ಲಿ ಇಂಗ್ಲೀಷಲ್ಲಿ ಬರೆಯಲ್ಪಟ್ಟಿದೆ ಯಾವ ರೀತಿ ಅಂದರೆ ಆರ್ಮಡ್ ಮ್ಯಾನ್, ಅಂದರೆ ಆಯುಧಗಳನ್ನು, ಅಂದರೆ ವಸ್ತ್ರ, ಒಂದು ಯುದ್ಧ ವೀರನ ಯಾವ ರೀತಿಯಾಗಿ ಬರ್ತಾನೋ ಆ ರೀತಿಯಾಗಿ, ಅಂದರೆ ಎಲ್ಲ ವಸ್ತ್ರಗಳು ಧರಿಸಿಕೊಂಡವನಾಗಿ ಅದನ್ನು ಬಂದು ಏನು ಮಾಡ್ತಾನೆ, ಈ ಕೊರತೆಗಳು ಇದ್ದದೆಲ್ಲವನ್ನು ದೋಚಿಕೊಂಡು ಹೋಗ್ತಾನೆ. ಅಂದರೆ ನಾವು ಯಾವುದೇ ರೀತಿಯಾಗಿ ಇವಾಗ ಒಬ್ಬ ಯುದ್ಧ ಮಾಡ್ಲಿಕ್ಕೆ ಬರ್ತಾ ಇದ್ದಾನಂದ್ರೆ ನಾವು ರೆಡಿ ಆಗದೆ ಅವನ ವಿರೋಧವಾಗಿ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಏನಂತಂದ್ರೆ ನಾವು ನಮ್ಮನ್ನು ನಾವೇ ಡಿಫೆಂಡ್ ಮಾಡಿಕೊಳ್ಳಿಕ್ಕೆ ಅಲ್ಲಿಗೆ ಸಾಧ್ಯ ಇಲ್ಲ. ಅಂದರೆ ನಮ್ಮನ್ನು ನಾವೇ ಕಾಪಾಡಿಕೊಳ್ಳೋದಕ್ಕೆ ಆಗದಂಥ ಪರಿಸ್ಥಿತಿಗೆ ನಾವೇನಾಗ್ತೀವಿ ಅಂದರೆ ಒಳಗಾಗ್ತೇವೆ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ನಾವು ಎಚ್ಚರಿಕೆಯಾಗಿ ಇರುವಂಥದ್ದು ನಮ್ಮ ಜೀವಿತದಲ್ಲಿ ತುಂಬ ಮುಖ್ಯವಾಗುತ್ತೆ. ಸೋಮಾರಿತನ ಎನ್ನುವಂಥದ್ದು ಒಂದು ಡ್ರಗ್ ಥರ ಅಡಿಕ್ಟ್ ಆಗಿಬಿಟ್ಟು ಅದರಿಂದ ಹೊರಗಡೆ ಬರಲಿಕ್ಕೆ ನಿಜವಾಗ್ಲೂ ಕೂಡ ಕಷ್ಟಕರವಾದದ್ದು. ದೇವರ ಕೃಪೆ ಒಂದು ವೇಳೆ ಇದ್ದರೆ ನಾವು ಅದರಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಈ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಾಗ ದೇವರ ಉದ್ದೇಶವನ್ನು, ದೇವರ ಚಿತ್ತವನ್ನು ನಾವು ನೆರವೇರಿಸಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಸೋಮಾರಿತನದಲ್ಲಿ ಇರುವುದಾದರೆ ದೇವರ ರಾಜ್ಯವನ್ನು ಕಟ್ಟಲಿಕ್ಕೆ ಸಾಧ್ಯವಿಲ್ಲ, ಅಥವಾ ದೇವರ ಉದ್ದೇಶಗಳನ್ನು ನೆರವೇರಲಿಕ್ಕೆ ಸಾಧ್ಯವಿಲ್ಲ. ಎಷ್ಟೋ ಜನಗಳು ಈ ದಿನಗಳಲ್ಲಿ ವಿಶ್ವಾಸಿಗಳು, ದೇವ ಜನಗಳು ಸೋಮಾರಿಗಳಾಗಿ ಇರುವಂಥ ನಿಮಿತ್ತವಾಗಿ ದಿನಗಳಲ್ಲಿ ದೇವರ ರಾಜ್ಯವನ್ನು ಕಟ್ಟಲಿಕ್ಕೆ ಸಾಧ್ಯವಾಗ್ತಿಲ್ಲ. ಅನೇಕ ಜನಗಳ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಾಗ್ತಿಲ್ಲ. ಅನೇಕರು ಇನ್ನೂ ಕೂಡ ಪಾಪದಲ್ಲೇ ಇದ್ದಾರೆ. ಎಷ್ಟೋ ನಾಶಗಳು ಸಂಭವಿಸ್ತದೆ. ಎಷ್ಟೋ ಆತ್ಮಗಳು ವ್ಯರ್ಥವಾಗಿ ಹೋಗ್ತಾ ಇದೆ. ಒಂದು ವೇಳೆ ದೇವ ಜನಗಳು ಎಚ್ಚೆತ್ತುಕೊಂಡು ತನ್ನ ಎಲ್ಲ ಕಾರ್ಯಗಳಿಂದ ತನ್ನ ಸೋಮಾರಿತನ, ನಿದ್ದೆ ಎಲ್ಲವನ್ನು ಬಿಟ್ಟು ಎಚ್ಚೆತ್ತುಕೊಂಡು ದೇವರ ಸಮ್ಮುಖದಲ್ಲಿ ಕೂತು ಅವರು ನಾಶವಾಗ್ತಿರುವಂಥ ಆತ್ಮಗಳಿಗಾಗಿ ಒಂದು ವೇಳೆ ಅವರು ಗೋಳಾಡುವುದಾದರೆ ದೇವರು ಅವರ ಪರಿಸ್ಥಿತಿಗಳನ್ನ ಮಾರ್ಪಡಿಸಿ ದೇಶಗಳನ್ನು ರಕ್ಷಿಸಲಿಕ್ಕೆ ಸಾಧ್ಯ, ಜನಗಳನ್ನ ರಕ್ಷಿಸಲಿಕ್ಕೆ ಸಾಧ್ಯ. ನಾವು ಈ ಕೊರೋನಾ ಟೈಮಲ್ಲಿ ನೋಡ್ತೀವಿ, ಯಾವಾಗ 2019 ಕೊರೋನಾ ಬಂತು ಅಷ್ಟುವರೆಗೂ ಎಲ್ಲೂ ಕೂಡ ಜೀವನ ಮೀಟಿಂಗ್ಸ್ ಮಾತ್ರ ಎಲ್ಲೋ ಒಂದು ಕಡೆಗಳು ನಡೀತಾ ಇತ್ತು. ಪ್ರೇಯರ್ ಮೀಟಿಂಗ್ಸ್ ಎಲ್ಲೋ ತಿಂಗಳಿಗೆ ಒಂದ್ಸಲ, ಅದು 2 ತಿಂಗಳಿಗೆ ಒಂದ್ಸಲ, 3 ತಿಂಗಳಿಗೆ ಒಂದ್ಸಲ ನಡೀತಿತ್ತು. ಯಾವಾಗ ಕೊರೋನಾ ಬಂತು ಜನಗಳು ನಾಶವಾಗ್ತಿದ್ದನ್ನ ಕಣ್ಣಾರೆ ಕಂಡ್ರು, ಅವಾಗ ಸಭೆಗಳು ಎಚ್ಚೆತ್ತುಕೊಂಡ್ರು. ಅವಾಗ ಜನಗಳು ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಉಪವಾಸ ಪ್ರಾರ್ಥನೆಗಳಿಟ್ಟರು. ಆವಾಗ ವಾರ ಕೂಡಿ ಬರ್ತಾ ಇದ್ರು. ಕಾನ್ಫರೆನ್ಸ್ ಕಾಲಲ್ಲಿ ಪ್ರೇಯರು, ಝೂಮ್ ಮೀಟಿಂಗ್ಸ್ನಲ್ಲಿ ಪ್ರೇಯರು, ಇನ್ನೂ ಯಾವುದಾವುದೋ ರೀತಿಗಳಲ್ಲಿ ಪ್ರಾರ್ಥನೆ ಮೂಲಕ ಅದನ್ನು ಬಲಪಡಿಸಿಕೊಳ್ತಿದ್ರು. ಯಾವಾಗ ನಾಶನ ಬಂದ ಮೇಲೆ ನಾವು ಅದಕ್ಕೆ ಪ್ರಿಪೇರ್ ಆಗೋದಕ್ಕಿಂತಲೂ, ನಾಶನಗಳು ಬರೋದಕ್ಕಿಂತ ಮುಂಚೆ ನಾವು ಪ್ರಿಪೇರ್ ಆಗುವಂಥದ್ದು ತುಂಬ ಮುಖ್ಯವಾದ, ವಿಶೇಷವಾಗಿ ದೇವಜನಗಳು. ನಾವು ಅದಕ್ಕೆ ಮುಂದೆ ಯಾವ ನಾಶನಗಳು ಬರ್ತಿದೆ ಎಂಬುದಾಗಿ ನಮ್ಗೆ ಇನ್ನೂ ಕೂಡ ಗೊತ್ತಿಲ್ಲ. ಅದಕ್ಕಾಗಿ ನಾವು ಇವಾಗಲೇ ಪ್ರಿಪೇರ್ ಆಗಿದ್ದೀವಿ. ಅದಕ್ಕಾಗಿ ನಾವು ಇವಾಗಲೇ ಪ್ರಾರ್ಥನೆ ಮಾಡುವಂಥವಾಗಿ ನಾವು ಇನ್ನೂ ಕೂಡ ನಮ್ಮ ಸೋಮಾರಿತನಗಳಲ್ಲಿ, ನಾವು ನಿದ್ದೆಯಲ್ಲೇ ನಾವು ಬಿದ್ದಿರುವುದಾದರೆ ಆ ನಾಶನದಿಂದ ನಾವು ಕೂಡ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ಎಚ್ಚರಿಕೆಯಾಗಿರುವಂಥದ್ದು ತುಂಬ ಮುಖ್ಯವಾದದ್ದು. ದೇವರ ರಾಜ್ಯವನ್ನು ಕಟ್ಟುವಂಥದ್ದು ತುಂಬ ಮುಖ್ಯವಾದದ್ದು. ಯಾವಾಗ ಎಚ್ಚರವಾಗಿರ್ತೀವೋ ನಾವು ಬರುವಂಥ ಏನು ಬರ್ತಿದೆ ಎಂಬುದಾಗಿ ನೋಡಲಿಕ್ಕೆ ಸಾಧ್ಯ. ನಾವು ನಿದ್ದೆಯಲ್ಲಿರುವುದಾದರೆ ಯಾವ ನಾಶನಗಳು ಸಂಭವಿಸ್ತಿದೆ ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಎಚ್ಚರಿಕೆ ಆಗಿರುವಂಥದ್ದು ತುಂಬ ಮುಖ್ಯವಾದದ್ದು. ಎಚ್ಚರಿಕೆಯಾಗಿರುವಾಗಲೇ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯ, ನಮ್ಮ ಸಂಗಡ ಇರುವಂಥವ್ರನ್ನು ಕೂಡ ರಕ್ಷಿಸಲಿಕ್ಕೆ ಸಾಧ್ಯ. ದೇವರು ತಾನೇ ಈ ವಾಕ್ಯವನ್ನು ಆಶೀರ್ವದಿಸಿ.
Praise the Lord. Hallelujah. Nice word about the ant. I like. Thank you for the good message. ಭೂಮಿಯ ಮೇಲೆ ಅತಿ ಬುದ್ಧಿವಂತಿಕೆಯಾಗಿ ಇರುವಂಥ ಜಂತುಗಳಲ್ಲಿ ಮೊದಲನೇದು ಇರುವೆ. ನಾವು ಡಿಬೇಟ್ ಮಾಡ್ಬೋದು, ಐ ಫಸ್ಟ್ ಗಾಡ್ ಪುಟ್ ಆ್ಯಂಟ್ ಹಾಗೆ ಇರುವೆನೇ ಮೊದಲೇ ಮಾಡಿದ್ರು. ಅದಕ್ಕಿಂತ ಸ್ಪೆಷಲ್ ಅಂದರೆ ಮಿಡತೆ ಅನ್ಬೇಕು, ಇನ್ನೂ ಸ್ಪೆಷಲ್ ಅಂದರೆ ಹಲ್ಲಿ ಅನ್ಬೇಕು, ಇನ್ನೂ ಸ್ಪೆಷಲ್ ಅಂದರೆ ಕಾಗ. ಆ ಪ್ರಾಣಿಗಂತೂ ಇಬ್ಬರು ಓಡಲ್ಲಿ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಅದು ಬಂಡೆಗಳಲ್ಲಿ ಮನೆ ಕಟ್ಕೊಳ್ಳೋಂಥ ಪ್ರಾಣಿ ಯಾವುದು ಅಂತ. ಸೊ ಎಕ್ಸಾಕ್ಟಾಗಿ ಇನ್ನೂ ಯಾರಿಗೂ ಗೊತ್ತಿಲ್ಲ ಭಾಷಾಂತರ ಕರೆದು. ಸೊ ಅದಕ್ಕೆ ಬೆಟ್ಟದ ಮಲ ಅಂತ ಭಾಷಾಂತರ ಮಾಡೋದು. ಸೊ ಎಲ್ಲ ಮಲಗಳು ಬಂಡೆಗಳಲ್ಲಿ ಮನೆ ಕಟ್ಕೊಳ್ಳೋದು. ಬಟ್ ಸಿನ್ಸ್ ದೇ ಡೋಂಟ್ ನೋ ವಾಟ್ ಅನಿಮಲ್ ಇಸ್ ದ್ಯಾಟ್, ದೇ ಜಸ್ಟ್ ಪುಟ್ ಸಮಥಿಂಗ್. ಸೊ ಸೆಕೆಂಡ್. ಬಟ್ ಮಿಡತೆ ಯಾವಾಗಲೂ ಮೇಲೆ ಹಾರಾಡುತ್ತೆ. ಓಕೆ, ಸ್ಟ್ರಾಂಗ್. ಸೊ ಇಟ್ಸ್ ಓಕೆ. ಥಿಂಕ್ ಅಬೌಟ್ ದಿಸ್ ಪುವರ್ ಫೆಲೋ ಆ್ಯಂಟ್ ಕಾಂಟ್ ಇವನ್ ಫ್ಲೈ. ಥಿಂಕ್ ಇಫ್ ಆ್ಯಂಡ್ ಗಾಡ್ ವುಡ್ ಹ್ಯಾವ್, ದೇವರು ಒಂದು ವೇಳೆ ಈ ಇರುವೆಗೆ ಆರ ಶಕ್ತಿ ಏನಾದ್ರು ಕೊಟ್ಟಿದ್ರೆ ಇನ್ನೇನು ಮಾಡಬೇಕು. ಕೆಲವು ಕಡೆಗಳಲ್ಲಿ ಕೆಲವು ಜಾತಿಯ ಇರುವೆಗಳಿದಾವೆ. ಒಂದು ಮರ ಹತ್ತಿದ್ರೆ 1 ಅವರಲ್ಲಿ ಆ ಮರನ ಕಂಪ್ಲೀಟ್ ಹಸುರಾಗಿ ಬೆಳೆದಂಥ ದೊಡ್ಡ ಮರನ 1 ಅವರಲ್ಲಿ ಕಂಪ್ಲೀಟ್ ಮರನ ತಿಂದಾಕ್ಬಿಡ್ತಾವಂತೆ. ಅಷ್ಟೇ ಅಲ್ಲ, ಕೆಲವು ಡೆಡ್ಲಿ ಇರುವೆಗಳಿದಾವಂತೆ. ಅಂದರೆ ಗಂಡಸು ಯಾರಾದರೂ ಮನುಷ್ಯರು ಮಲ್ಕೊಂಡು ನಿದ್ದೆ ಮಾಡ್ತಿದ್ರು, ನಿದ್ದೆ ಅವ್ರು ಮಾಡ್ತಿರೋ ಟೈಮಲ್ಲಿ ಅವೆಲ್ಲರೂ ಅಟ್ಯಾಕ್ ಮಾಡಿದ್ರು ಅಂದರೆ ಮನುಷ್ಯ ಮತ್ತೆ ಎದ್ದೇಳೋದಿಲ್ಲ. ದೇ ಕಮ್ ಸಡನ್ಲಿ ಕಂಪ್ಲೀಟ್ಲಿ ಟೇಕ್ ಓವರ್ ಹಿಮ್ ಅಂಡ್ ಸ್ಟಾರ್ಟ್ ಬೈಟಿಂಗ್, ಇಮಿಡಿಯೇಟ್ಲಿ ವಿಲ್ ಡೈ. And in sleep itself, poisonous, they die. I read in the books. ಸತ್ತೋಗ್ಬಿಡ್ತಾರೆ. ಆಮೇಲೆ ಕಂಪ್ಲೀಟಾಗಿ ತಿಂದಾಕ್ಬಿಡ್ತಾರೆ. ನಿನ್ನೆ ಮೊನ್ನೆ ನೀವು ಇದು ಹೊರಗಡೆ ತಿಂದು ಮೊಟ್ಟೆಗಳು ಎಲ್ಲ ಬಿಸಾಕಿದ್ರು, ಮಣ್ಣಾಗಿದೆ. ನನಗೆ ಆಶ್ಚರ್ಯ, ಜಸ್ಟ್ ಕಾಲಲ್ಲಿ ಚಂದ್ರ ಎಲ್ಲ ರಿಯಲಿ ಅದು ಮಣ್ಣಾಗ್ಬಿಟ್ಟಿದೆ. ಆ ಮಟ್ಟಕ್ಕೆ ತಿಂದಾಕಿರ್ಬೇಕು. ನಾನು ಯಾವ ಮಟ್ಟಕ್ಕೆ ತಿಂದಾಕಿರ್ಬೇಕು. ನಿನ್ನೆ ಮೊನ್ನೆ ಬಿಸಾಕಿದ್ದಿಲ್ಲಿ ಅದು ಮಣ್ಣಾಗ್ಬಿಟ್ಟು. ಸೊ ಪವರ್ಫುಲ್. ಅದಕ್ಕೆ ದೇವರು 4 ಜಂತುಗಳಲ್ಲಿ ಮೊದಲನೇ ಸ್ಥಾನ ಇರುವೆ ಕೊಟ್ಬಿಟ್ರು. ಮೀನ್ಸ್ ಇಡೀ ದೇವರ ಸೃಷ್ಟಿಯ ಎಲ್ಲ ಜಂತುಗಳಲ್ಲಿ ಶಾರ್ಪೆಸ್ಟ್ ಅನಿಮಲ್ ಇರುವೆ. ಸೊ ದೆನ್ ದೇವರು ಆ ಸ್ಥಾನವನ್ನು ಕೊಟ್ಟರು ಅಂದರೆ ಅದರಿಂದ ಕಲ್ತ್ಕೋಬೇಕಾಗಿರೋ ವಿಷಯಗಳು ಬಹಳ ಇದೆ. ನಾವು ಒಂದು 5 ವಿಷಯ ಕಲ್ತ್ಕೊಂಡಿದ್ದೀವಿ. ಸ್ತೋತ್ರ, ಹಾರ್ಡ್ ವರ್ಕ್, ಪೇಷನ್ಸ್, ಆಮೇಲೆ ಗುರಿ, ಡಿಸಿಪ್ಲಿನ್, unity. You have to think one more. They look for future. Dr. Brahmatan used to say, do you have any idea of what will happen to you 10 years from now? In 10 ವರ್ಷಗಳಲ್ಲಿ ಏನಾಗ್ಬೋದು ನಿನಗೆ ಅಂತ ಏನಾದ್ರು ಪ್ರಜ್ಞೆ ಇದೆಯಾ ಅಂತ. So I got from him that God is a God of the future. Why God sent Joseph? So all suffering, so one day God knows he will be the Prime Minister. Hands are futuristic. ಅದು ಹೇಳ್ತದೆ, ಅವ್ರು ಹೇಳ್ತದೆ ಸುಗ್ಗಿ ಕಾಲ ಬರ್ತದೆ ಅಂತಲೇ ಮೊದಲೇನು ಮಾಡ್ತದೆ ಅಂತ. ಅದು ದೆನ್ ಒಂದು ವೇಳೆ ನಾನು ಸತ್ತೋಗ್ತೀನಿ ಅಂದ್ರೂ ಮರಿಗಳು ತಿಂತವೆ ಅಂತ. How wise is that ant? Thinks about future, thinks about future generation, futuristic. So guri, ಒಳ್ಳೆ ಗುರಿ, ಫ್ಯೂಚರ್, ಡಿಸಿಪ್ಲಿನ್. ಸಿ ಹೌ ಲೈನ್ ದೇ ಗೋ. ಆ್ಯಂಡ್ ಹಾರ್ಡ್ ವರ್ಕ್, ಅದೇ ಇಟ್ ವರ್ಕ್, ಎಕ್ಸ್ಟ್ರಾ ವರ್ಕ್ ನಾವು ಕೇಳಿ. ಗುಡ್ ಮೆಸೇಜ್, ಥ್ಯಾಂಕ್ ಯು. ಗುಡ್ ಮೆಡಿಟೇಷನ್. ದಟ್ ಈಸ್ ದ ವೇ ಯು ಹ್ಯಾವ್ ಟು ಮೆಡಿಟೇಟ್ ಗಾಡ್ಸ್ ವರ್ಡ್. ಬ್ರಿಂಗ್ ಔಟ್ ಲಾಟ್ ಆಫ್ ಡೀಪರ್ ಥಿಂಗ್ಸ್, ಲರ್ನ್ ಫ್ರಮ್ ಇಟ್, ದೆನ್ ಅಪ್ಲೈ ಟು ಅವರ್ ಲೈಫ್. ಸುಮ್ಮನೆ ಕೇಳಿ ಕಲ್ತ್ಕೊಂಡು ತಲೆಯಲ್ಲಿ ಜ್ಞಾನ ಹಿಡ್ಕೊಂಡ್ರೆ ಆಮೇಲೆ ಮತ್ತೆ ಗೊರಕೆ ಹೊಡೆದ್ರೆ ಏನು ಪ್ರಯೋಜನ ಇಲ್ಲ. ಓಕೆ, ತಿಂತೀನಿ ಮತ್ತು ಮಲಗ್ತೀನಿ ಅಂತ ಏನು ಮಾಡಬೇಕಂತೆ? ನಮ್ಮ ಜೀವಿತಕ್ಕೆ ಅಳವಡಿಸ್ಕೊಳ್ಬೇಕು. ಸೊ ಹೇಗೆ ನಾವು ಹಾರ್ಡ್ ವರ್ಕ್ ಮಾಡ್ಬೋದು, ಸಮಯ ಹೇಗೆ ಉಪಯೋಗಿಸ್ಕೋಬೇಕು, 24 ಗಂಟೆ ಅಲ್ಲ, ಅಟ್ಲೀಸ್ಟ್ 8 hour 10 hour ನಾನು ಯಾವುದ್ರಲ್ಲಿ ತೊಡಗಿಸ್ಕೊಳ್ತೀನಿ. ಓಕೆ, ಕ್ಲಾಸ್ ಅಟೆಂಡ್ ಮಾಡೋದು, ಒಳ್ಳೆ ಸ್ಟೂಡೆಂಟ್ಸ್ಗಳಾಗಲಿ ಕ್ಲಾಸ್ ಅಟೆಂಡ್ ಮಾಡೋದು,
ಹಿಂದಿಂದ ರೆಫರ್ ಮಾಡೋದು, ಅಥವಾ ಇವತ್ತೇನು ಕಲ್ತ್ಕೊಂಡಿದ್ವಿ ಅಂತ ನೋಡ್ಕೊಳ್ಳೋದು, ಅಥವಾ ಬೈಬಲ್ ಓದೋದು, ಇವನ್ ಪಾತ್ರೆ ತೊಳೆಯೋದು, ಇವನ್ ಮನೆ ಕ್ಲೀನ್ ಮಾಡೋದು. ಥಿಂಕ್ ಹೌ ಯು ಆರ್ ಸ್ಪೆಂಡಿಂಗ್ ಯುವರ್ ಟೈಮ್. ಮಾರ್ನಿಂಗ್ ಬೆಳಗ್ಗೆ ತನಕ 2 ಮೂವಿ ನೋಡಿದೆ, 2 ಇದು ನೋಡಿದೆ, 2 ಆಮೇಲೆ ಟಿಕ್ಟಾಕ್ಗಳು ಅಷ್ಟು ನೋಡಿದೆ, ಇದು ನೋಡಿದೆ, ಇದಾದರೆ ದೆನ್ ಯು ಆರ್ ಪಕ್ಕ ಸೋಂಬೇರಿ. ಓಕೆ, ಥಿಂಕ್ ಆರ್ ಯು ಹಾರ್ಡ್ ವರ್ಕಿಂಗ್? ವಾಟ್ ಈಸ್ ದ ಮೀನಿಂಗ್ ಆಫ್ ಹಾರ್ಡ್ ವರ್ಕ್? ನನ್ನ ಕ್ಲಾಸ್ ಬಗ್ಗೆ ಏನು ಮಾಡಿದೆ, ಟೀಚಿಂಗ್ಸ್ ಬಗ್ಗೆ ಏನು ಮಾಡಿದೆ, ನಮ್ಮ ಮನೇಲಿ ಕೆಲಸ ಏನು ಮಾಡಿದೆ, ಸಾಯಂಕಾಲ ಏನು ಮಾಡಿದೆ. ಯು ನೀಡ್ ಟು ಸ್ಲೀಪ್ 8 hours. ಓಕೆ, ದಟ್ಸ್ ಡಿಫರೆಂಟ್. ಆಫ್ಟರ್ 20 ಹಾರ್ಡ್ ವರ್ಕಿಂಗ್, ಡಿಸಿಪ್ಲಿನ್. ಸಮ್ ಪೀಪಲ್ ಆರ್ ನಾಟ್ ಡಿಸಿಪ್ಲಿನ್ ಅಂತ. ಬಟ್ಟೆ ಹಾಕೊಂಡ್ರೇನು, ಮುಖ ತೊಳ್ಕೊಂಡ್ರೇನು, ಬಿಟ್ಟರೇನು, ತಲೆ ಕೂದಲು ಈ ಕಡೆಗಿದ್ರೇನು ಈ ಕಡೆಗಿದ್ರೇನು. ಫಸ್ಟ್ ಊಟ ತಿಂದರೆ ಸಾಕು. ಪಿಜ್ಜಾ ಇದ್ರೆ ಇನ್ನೂ ಓಕೆ, ಅದು ಚಿಕನ್ ಬಿರಿಯಾನಿ ಇದ್ರೆ ಇನ್ನೂ ಫೈನ್. ನಾನಾಗಿರೋದೆಲ್ಲ ನಾಳೆ ಮಾಡ್ಕೊಂಡ್ರೆ ಬಿಡಿ, ಇವತ್ತೇ ನೋ ಡಿಸಿಪ್ಲಿನ್ ಅಟ್ ಆಲ್. ಇವೆಲ್ಲ ಪಾಠಗಳು ಎಲ್ಲಿಂದ ಬರ್ತವೆ? ಇರುವೆಯಿಂದ. ದೇವರು ಹೇಳ್ತಾ ಇದ್ದಾರೆ, ಹೋಗಿ ಇರುವೆ ನೋಡಿ ಕಲ್ತ್ಕೊಂಡ್ರಿ ಇವನ್ನೆಲ್ಲ ಅಂತ. ಫ್ಯೂಚರ್ ಗುರಿ. ಸೊ ಗುಡ್, ಪ್ರೈಸ್ ದಿ ಲಾರ್ಡ್. ಹೌ ಟು ಲರ್ನ್ ಎ ಲಾಟ್ ಫ್ರಮ್ ಗಾಡ್ಸ್ ವರ್ಡ್. ದೇವರು ನಮ್ಮ ಕಣ್ಣಿಗೆ ನೋಡೋ ಮುಂದೆಯೇ ಜ್ಞಾನವನ್ನು, ವಿವೇಕವನ್ನು, ತಿಳುವಳಿಕೆಯನ್ನು ಇಟ್ಟಿದ್ದಾರೆ. ಅದನ್ನು ಪಡ್ಕೊಳ್ಬೇಕು, ಹೊಂದ್ಕೊಳ್ಬೇಕು. ನಮ್ಮ ಜೀವಿತ ಅಳವಡಿಸ್ಕೊಳ್ಳುವಾಗ ದೇವರ ಆಶೀರ್ವಾದವನ್ನು ಮಾಡ್ತೀವಿ. ನಾವು ಬಡತನದಲ್ಲಿ ಬಿಸಾಕೊಳ್ಳೋದಿಲ್ಲ. ನಾನೇ ಹೀಗಾಗಿ ಮೂರ್ಖತನದಲ್ಲಿ ಬರೋದು ಅಜ್ಞಾನಿಗಳಾಗ್ತೇವೆ. ಒಳ್ಳೆಯದನ್ನು ಮಾಡ್ತೇವೆ, ನಮ್ಮಿಂದ ಅವರಿಗೆ ಸಹಾಯ ಆಗ್ತದೆ. ಬ್ಲೆಸ್ಸಿಂಗ್ಸ್ ಆಫ್ ಗಾಡ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಸೊ ಲರ್ನ್ ಫ್ರಮ್ ಇಟ್. ಡೋಂಟ್ ಹಿಯರ್ ಅಂಡ್ ಫರ್ಗೆಟ್ ಅಬೌಟ್ ಇಟ್. ನೋ, ಲರ್ನ್ ಇಟ್. ಕಲ್ತ್ಕೊಂಡು ನಮ್ಮ ಜೀವಿತಕ್ಕೆ ಅಳವಡಿಸ್ಕೊಂಡು. ಹಾರ್ಡ್ ವರ್ಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. No Western, no foreigners will give simply to their children. They are become rich, but if children become lazy, they will throw them out. ಕೆಲವರಂತೂ ಹೇಳ್ತಾರೆ, ನಮ್ಮ ಆಸ್ತಿಯಲ್ಲಿ ಒಂದು ಬಿಡುಗಾಸ್ತಿ ನಿಮ್ಗೆ ಕೊಡಲ್ಲ, ಎಲ್ಲ ಅನಾಥಾಶ್ರಮಕ್ಕೋ NGOಗೋ ಬರ್ದ ಕೊಡ್ತೀನಿ, ನೀನು ಸಾಧ್ಯ ಅಂದರೆ ಕಷ್ಟಪಟ್ಟು ಜೀವನ ಮಾಡ್ಕೋ, ಇಲ್ಲ ಸಾಯಿ ಅಂತ ಹೇಳ್ಬಿಡ್ತಾರೆ. They work. Now some of the rich people, even after retiring from CEO, they go and join security guard because they will work hard. ದುಡ್ಡಿದೆ, ಇದಿದೆ, ಬೇಜಾನಿದೆ ಅಂತ ಬಂದು ಕುತ್ಕೊಂಡು ತಿನ್ಕೊಂಡು ಕುತ್ಕೊಂಡಿಲ್ಲ. ಬಟ್ ನಮ್ದೇನು ಕೊಡೋದು, ಶಾಪಗ್ರಸ್ತ. ಅವ್ರಿಗೆ ಕೆಲಸ ಮಾಡೋದು ಗೊತ್ತಿಲ್ಲ, ಮಾಡಿಸೋದು ಗೊತ್ತಿಲ್ಲ. ಕಳ್ತನ ದುಡ್ಡು ತಗೊಂಡು ಶಾಪ ಹೊತ್ಕೊಂಡು ಸಾಯೋದೇ ಅವ್ರಿಗೆ ಗೊತ್ತು. should not do that. Work hard, work hard, work hard. Amen? Learn from that, learn from that. Wonderful message we heard. Praise the Lord. Okay? Let's pray. ಪರಿಶುದ್ಧನೇ, ಪವಿತ್ರನೇ, ಸರ್ವಶಕ್ತನೇ ತಂದೆಯಾದ ದೇವರೇ, ನಿನ್ನ ಪವಿತ್ರವಾದ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೀವಿ. ದೇವರೇ, ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ಭೂಮಿ ಮೇಲೆ ಎಷ್ಟು ಲಕ್ಷಾಂತರ ಜಂತುಗಳನ್ನು ನೀನು ಸೃಷ್ಟಿ ಮಾಡಿದೆಯೋ ಕರ್ತನ ನಮ್ಗೆ ಗೊತ್ತಿಲ್ಲ. ಎಣಿಸಿದ್ರೆ ಇನ್ನೂ ಎಣಿಕೆಗೆ ಮಿಗಿಲಾಗುತ್ತದೆ. ಅವುಗಳ ಮಧ್ಯದಲ್ಲಿ 4 ಜ್ಞಾನವುಳ್ಳ ಜೀವಿಗಳನ್ನು ನಮ್ಮ ಮುಂದೆ ಇಟ್ಟಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ನಾವು ಇರುವೆಯ ವಿಷಯವಾಗಿ ಇವತ್ತು ಕಲ್ತ್ಕೊಂಡಿದ್ದೇವೆ. ದೇವರ ಇರುವೆಯಿಂದ ಅನೇಕ ವಿಷಯಗಳು ನಾವು ಕಲಿತುಕೊಂಡು ನಮ್ಮ ಜೀವಿತ ಉತ್ತಮವಾಗಿರ್ಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡುವುದಕ್ಕೆ ನಿನ್ನ ಆಶೀರ್ವಾದದಲ್ಲಿ ನಡೆಯುವುದಕ್ಕೆ. ವಾಕ್ಯ ಕೇಳಿದಂಥ ನಮ್ಮೆಲ್ಲರ ನಿನ್ನ ಆಶೀರ್ವಾದ. ನೀವು ಕರ್ತನೆ, ಮಾಧ್ಯಮಗಳ ಮೂಲಕ ಕೇಳಿದಂಥ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು. ವಾಕ್ಯ ನಮ್ಮೆಲ್ಲರಿಗೂ ಆಶೀರ್ವಾದವಿದೆ. ವಾಕ್ಯ ಕೊಟ್ಟಂಥ ಪ್ರೇರಿನ ಮಗನನ್ನು ಆಶೀರ್ವಾದ ಬಲಪಡಿಸು. ಉತ್ತಮ ಸಾಧನವಾಗುವಂತೆ ಇನ್ನೂ ಒಳ್ಳೆಯ ಜ್ಞಾನದಿಂದ ತುಂಬಿಸು, ಬೆಳೆಸು, ಆಶೀರ್ವದಿಸು. ನಿನ್ನ ಕೈಗಳು ಎಲ್ಲರನ್ನೂ ಒಪ್ಪಿಸ್ತೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ನಾವು ಪರಲೋಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಗೆ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನೀವು ದಯಪಾಲಿಸಿ. ನಮಗೆ ತಪ್ಪು ಮಾಡಿದರೆ ಕ್ಷಮಿಸುವ ಪ್ರಕಾರ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು.
ಏಕೆಂದರೆ ಕರ್ತನೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನದೇ ಸ್ವಾಮಿ. ನಂಬಿಕೆಯಿಂದ ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ನ್ಯೂನತೆ ಸಹವಾಸಗಳು ಇಲ್ಲಿ ಸೇರಿ ಬಂದಿರುವಂಥ ಎಲ್ಲ ದೇವ ಮಕ್ಕಳೊಟ್ಟಿಗೂ ಈಗಲೂ ಯಾವಾಗಲೂ ನಿತ್ಯ ನಿರಂತರ ವಾಸ ಮಾಡಿ